ಅಂದ್ರೆ ಇವಾಗ ಇನ್ನೊಂದ್ ಏನಂತಂದ್ರೆ ಆಲ್ರೆಡಿ ಒಬ್ರು ಚಾಲೆಂಜ್ ಹಾಕಿದ್ರೆ ಅವರಿಗೆ ಚಾಲೆಂಜಿಗೆ ಇದ್ ಮಾಡಿದೀವಿ ಆಲ್ರೆಡಿ ಆನ್ಸರ್ ಕೊಟ್ಟಿದೀವಿ. SRH ಅವರು ಹೌದು, ಖಂಡಿತ 300 ಹೊಡಿತೀವಿ ಹೊಡಿತೀವಿ ಅಂದ್ರು. ಅಂತ ಅದಕ್ಕೆ ವಿನ್ ಆಗಿ ತೋರಿಸಿದೀವಿ. ತೋರ್ಸಿದ್ರು. ಸೊ ಈ ಸೀಸನ್ ಅಲ್ಲಿ 300 ಹೊಡೆಯೋ ಚಾನ್ಸ್ ಯಾವ ಟೀಮ್ಗಿದೆ ಅಂತ? ನನಗನ್ಸೋದು ಆಬ್ವಿಯಸ್ಲಿ ಇದು RCBಗೆ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ CSK ಅವರು SRH ಅವರು ಹ್ಮ್. ಹಿಂದೆ ಹೇಳಿದ್ರು, Okay. ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಕೊಟ್ಮೇಲೆ ಅವ್ರದ್ದು ಡೌನ್ ಫಾಲ್ ಶುರು ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಅವ್ರು ಹೊಡಿಯಕ್ಕೂ ಆ ಪ್ರೆಷರ್ ಅಲ್ಲಿ ಇದಾರೆ ಅನ್ಸುತ್ತೆ ಅವರು. ಅನ್ಸುತ್ತೆ. ಬಟ್ RCB ಅವರು ತುಂಬಾ ಅದೇನು ಹೇಳಲಿಲ್ಲ, ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಹ್ಮ್. ಬಟ್ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ನೋಡ್ರೆ ಗೊತ್ತಾಗುತ್ತೆ. ಅಪ್ಪಿತಪ್ಪಿ ಏನಾದ್ರು ಅವರು ಸಾಲ್ಟ್ ಜೊತೆಗೆ ಬೆತೆಲ್ನು ತರ ಆಪ್ಷನ್ ಏನಾರು ಇತ್ತು ಅಂದ್ರೆ ಹ್ಮ್. ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇವರು ಹೊಡಿಯೋ ಚಾನ್ಸಸ್ ಇರುತ್ತೆ. ಅಂಡ್ SRH ಕೂಡ ಅವರು ಎಷ್ಟೇ ಏನೇ ಇರ್ಬೋದು, ಬಟ್ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಅವ್ರದ್ದು ಕೂಡ ಸ್ಟ್ರಾಂಗ್ ಚೆನ್ನಾಗಿದೆ, ಇದೆ. ಹೌದು. ಸೊ ಅವರು ಹೊಡಿಯೋ ಚಾನ್ಸಸ್ ಇರುತ್ತೆ. ಓಕೆ, 2 ಇದು. ಇನ್ನ ಯಾವ 4 ತಂಡಗಳು ಪ್ಲೇ ಆಫ್ಗೆ ಹೋಗ್ತವೆ ಅಂತ? ಅದೇ ನಾವು ಆಕ್ಚುಲಿ ಅದು ಸ್ವಲ್ಪ 1-2 ಮ್ಯಾಚ್ ಅಲ್ಲಿ ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗು. ಹ್ಮ್. ಬಟ್ ಈಗ ನಡೆದಿರೋ ಎಲ್ಲಾ ಮ್ಯಾಚ್ಗಳು ನಡೆದಿರೋದ್ರಿಂದ ಹ್ಮ್. RCBಗೆ ಚಾನ್ಸ್ ಇದೆ, Okay. ಮತ್ತೆ ಪಂಜಾಬಿಗೆ ಚಾನ್ಸ್ ಇದೆ, ಹ್ಮ್. ಮತ್ತೆ ಇನ್ನೆರಡು ಟೀಮ್ ನೋಡ್ಬೇಕು ಯಾವ್ದು ಅಂತ. KKR ಕೂಡ ಪಾಸಿಬಲ್ ಇದೆ ಓಕೆ. ಅವ್ರು ಟ್ರೈ ಮಾಡಿದ್ರೆ. ಹ್ಮ್. ಬಟ್ ಇನ್ನೊಂದು ಟೀಮು ಡೌಟ್ ಅಲ್ಲಿ ಇದೆ.